ನೋಡಿ, ಇನ್ವೆಸ್ಟಿಗೇಷನ್ ಆಗ್ತಿರೋದ್ರಿಂದ ನಾವು ಹೆಚ್ಚು ಹೇಳೋದು ತಪ್ಪಾಗುತ್ತೆ. ಈಗ ಪ್ರಾಮಾಣಿಕವಾಗಿ ಲಾ ಆಫ್ ದ ಲ್ಯಾಂಡ್, ಕಾನೂನಲ್ಲಿ ಏನೇ ಸಡಿಲಿಕೆ ಇರಬಾರ್ದು, ಯಾವುದೇ ತಾರತಮ್ಯ, ಯಾರೇ ಇರಲಿ ವ್ಯಕ್ತಿ, ಯಾವುದೇ ವ್ಯಕ್ತಿ ಇರಲಿ, ನ್ಯಾಯ ಕೊಡುವಂಥದ್ದು ವ್ಯವಸ್ಥೆ ಮೇಲೆ ಜವಾಬ್ದಾರಿ ಇರುತ್ತೆ. ಈ ಜವಾಬ್ದಾರಿಯನ್ನು ಪರಿಣಾಮಕಾರಿಯಾಗಿ ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸ ಇವತ್ತು ಇಲಾಖೆ ಮತ್ತು ಸರ್ಕಾರ ಮಾಡಬೇಕು. ಮತ್ತು ಮೇಲ್ನೋಟಕ್ಕೆ ಮಾತ್ರ ಇರಬಾರ್ದು, ಇದು ಭಾಳ ಸ್ಪಷ್ಟವಾಗಿರಬೇಕು. ಮತ್ತು ಅಮಾನವೀಯವಾಗಿ ಈ ವ್ಯಕ್ತಿಯನ್ನು ಕೊಂದಿರೋದು, ಈ ಮಾಹಿತಿ ಸಿಗ್ತಿರೋಂಥದ್ದು ನಿಜಕ್ಕೂ ದುರದೃಷ್ಟಕರ. ಈ ರೀತಿ ಟಾರ್ಚರ್ ಆಗ್ತಿರೋಂಥದ್ದು ಕೇಳ್ತಾ ಇರೋದು ಏನಿದೆ ಅಂತ ವರದಿ ಬರಲಿ. ಈಗ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇನ್ನೊಂದು ಪಬ್ಲಿಕ್ನಲ್ಲಿ ಇನ್ನೊಂದು ಆಚೆ ಕೊಟ್ಟಿರೋಂಥದ್ದು ಏನಿದೆ ಅಂತ ನೋಡೋಣ. ಯಾಕೆಂದರೆ ಚರ್ಚೆ ಆಗ್ತಿರೋಂಥದ್ದಿದೆ. ಮತ್ತು ಯಾವುದೇ ಕಾರಣದಲ್ಲೂ ದುರ್ಬಳಕೆ ಆಗಬಾರ್ದು. ಇನ್ಫ್ಲೂಯೆನ್ಸು, ಇನ್ನೊಂದು ಮತ್ತೊಂದು ಇನ್ಫ್ಲೂಯೆನ್ಸ್ ಮೇಲೆ ಆಗುವಂಥದ್ದು, ಇದು ಯಾವುದಕ್ಕೂ ಅವಕಾಶವನ್ನು ಕೊಡದೆ ನನಗನ್ಸುತ್ತೆ ಈ ವಿಚಾರದಲ್ಲಿ ನ್ಯಾಯ ಸಿಗುವಂಥದ್ದು, ಅಧಿಕಾರ ದುರ್ಬಳಕೆ ಆಗುವಂಥದ್ದು, ಇವ್ರು ನಮ್ಮ ಪರ, ಅವ್ರ ಪರ, ಇವ್ರ ಪರ, ಇವ್ರು ನಮ್ಮ ಪರವಾಗಿ ಕೆಲಸ ಮಾಡಿದರು, ಅವ್ರ ಪರವಾಗಿ ಕೆಲಸ ಮಾಡಿದರು, ಇವರು ಕ್ಯಾಂಪೇನ್ ಮಾಡ್ಕೊಂಡಿದ್ರು, ಇದನ್ನು ಮಾಡ್ಕೊಂಡ್ರು. ಇನ್ಫ್ಲೂಯೆನ್ಸ್ ಮೇಲೆ ಯಾವುದೇ ಈ ಕೇಸಲ್ಲಿ ಇನ್ಫ್ಲೂಯೆನ್ಸ್ ಆಗುವಂಥ ರೀತಿಯಲ್ಲಿ ಇನ್ಫ್ಲೂಯೆನ್ಸ್ ಆಗಲಿಕ್ಕೆ ಯಾವುದೇ ಕಾರಣದಲ್ಲೂ ಅವಕಾಶ ಕೊಡಬಾರ್ದು. ಪ್ರಾಮಾಣಿಕವಾಗಿ ತನಿಖೆಯನ್ನು ಆಗಿ ರೇಣುಕಾಚಾರ್ಯನ ಕುಟುಂಬಕ್ಕೆ, ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವಂಥದ್ದು, ನ್ಯಾಯ ಸಿಗಬೇಕು. ಅವನ ಆತ್ಮಕ್ಕೂ ಶಾಂತಿ ಸಿಗಬೇಕು. ಯಾವೊಬ್ಬ ವ್ಯಕ್ತಿಗೆ ಇಂಥ ಪರಿಸ್ಥಿತಿ ಯಾವ ವ್ಯಕ್ತಿಗೂ ನಾಡಿನಲ್ಲಿ ಆಗಬಾರ್ದು. ಈ ಸಂದೇಶ, ಈ ಕೇಸ್ನಲ್ಲಿರುವಂಥ ಈ ಸಂದೇಶ ಪ್ರತಿಯೊಬ್ಬ ಯಾರೇ ಇರಲಿ, VIP, ಇನ್ನೊಬ್ಬರು, ಮತ್ತೊಬ್ಬರು, ರಾಜಕಾರಣಿ ಆಗಿರಲಿ, ಇನ್ನೊಬ್ಬರಾಗಿರಲಿ, ಯಾರೇ ಒಬ್ಬ ದೊಡ್ಡ ವ್ಯಕ್ತಿ ಆಗಿರಲಿ, ಯಾವುದೇ ದೊಡ್ಡ ವ್ಯಕ್ತಿನೂ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ಳೋಕ್ಕಾಗಲ್ಲ. ಸಾಮಾನ್ಯ ಮನುಷ್ಯನು ಒಬ್ಬನೇ ಒಂದೇ, ದೊಡ್ಡ ವ್ಯಕ್ತಿನೂ ಒಂದೇ, ಕಾನೂನು ಎದುರುಗಡೆ ಅಂತ ಅನ್ನೋಂಥ ಸ್ಪಷ್ಟ ಸಂದೇಶ ಈ ಕೇಸ್ನಲ್ಲಿ ಹೋಗ್ಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಒತ್ತಾಯ. ಈ ವಿಚಾರವನ್ನು ಈಗ ಕೈಗೆತ್ಕೊಳ್ಳುವಂಥದ್ದು ಈಗಾಗಲೇ ನಮ್ಮ ನಾಯಕರು, ನಮ್ಮ ಪಕ್ಷದ ನಾಯಕರು ರವಿಕುಮಾರ್ ಅವರು ಈಗಾಗಲೇ ಅವ್ರ ಕುಟುಂಬಕ್ಕೆ ರೀಚೌಟ್ ಆಗಿ ಸಾಂತ್ವನ ಹೇಳುವಂಥದ್ದು, ಈ ವಿಚಾರದಲ್ಲಿ ಭಾಳ ಸ್ಪಷ್ಟ ನಿಲುವನ್ನು ತಗೊಳ್ಳುವಂಥದ್ದನ್ನ ನಮ್ಮ ಪಕ್ಷ ಯಾವತ್ತೂ ಹಿಂದೆ ಸರಿಯಲ್ಲ. ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ ಕಾರಣದಲ್ಲೂ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಲಿಕ್ಕೆ ಮತ್ತು ನ್ಯಾಯ ಕೊಡಿಸ್ಲಿಕ್ಕೆ ನಾವು ಬದ್ಧರಾಗಿದ್ದೀವಿ ಭಾರತೀಯ ಜನತಾ ಪಾರ್ಟಿ ಅಂತ ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನೆಲ್ಲ ಪೆಂಡಾಲ್ ಯಾವ ಕಾರಣಕ್ಕೆ ಹಾಕ್ಕೊಂಡಿದ್ದಾರೆ ನೀವೇ ಹೇಳಿದ್ರಲ್ಲ. ಇನ್ನೊಂದು ಲಾ ಆ್ಯಂಡ್ ಆರ್ಡ್ರು ಬರೋದು ಹೋಗೋದು ಮೂಮೆಂಟ್ಸ್ಗಳಿಗೆ ಕವರ್ ಮಾಡಲಿಕ್ಕಂತ ಹಾಕ್ಕೊಂಡಿದ್ದಾರೆ ಅಂತ ಅವ್ರ ರೀಸನ್ಸ್ಗಳು ಅವ್ರನ್ನೇ ಕೇಳಬೇಕು. ನೀವು ಯಾವ ಕಾರಣದಲ್ಲಿ, ಇದನ್ನು ಗೃಹ ಸಚಿವರಲ್ಲಿ ಕೇಳೋಣ. ಯಾವ ಕಾರಣದಲ್ಲಿ ಗೃಹ ಇಲಾಖೆಯವರು ಈ ರೀತಿಯಲ್ಲೊಂದು ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನಲ್ಲಿ ಈ ರೀತಿ ಪೆಂಡಾಲ್ ಕವರ್ ಮಾಡ್ಕೊಂಡಿರೋಂಥದ್ದು ಮಾತಾಡಲಿ. ಭಾಳ ಸ್ಪಷ್ಟವಾಗಿ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಭಾಳ ಮುಖ್ಯ. ಈ ಪೆಟ್ರೋಲ್ ಡೀಸೆಲ್ನಲ್ಲಿ ಇನ್ಯಾವುದನ್ನು ತರೋದು ಬೇಡ. ಈಗ ಹೆಚ್ಚು ಭಾಳ ಪೆಟ್ರೋಲ್ ಮತ್ತು ಡೀಸೆಲ್ ಭಾಳ ಹೊಡೆತ ಆಗ್ತಿರೋವಂಥದ್ದು, ಭಾಳ ದೊಡ್ಡ ಹೊಡೆತ. ಜನರ ಮೇಲೆ ಹಣದುಬ್ಬರವನ್ನು ಏರ್ತಿರೋಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಭಾಳ ಸ್ಪಷ್ಟ ಸಂದೇಶವನ್ನು ಕೊಟ್ಟು ಭಾಳ ತೀವ್ರವಾಗಿ ಹೋರಾಟವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ನಾವೆಲ್ಲರೂ ಮಾಡ್ತೀವಿ ಅಂತ ಭಾಳ ಸ್ಪಷ್ಟವಾಗಿ. ಅಂಥದ್ದು ಯಾವುದು BJP ಹೇಳಿದ್ನಲ್ಲ, BJP ಇದು ಯಾವುದು VIP ಕಲ್ಚರ್ ಸೇರಿರೋದಲ್ಲ. ಅದೆಲ್ಲ ಕಾಂಗ್ರೆಸ್ಗೆ, ಅದೆಲ್ಲ ಅಡ್ಜಸ್ಟ್ಮೆಂಟು, ಸೆಟಲ್ಮೆಂಟು ಇವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದಪ್ಪ. ನಮ್ಮ ಪಕ್ಷಕ್ಕೆ ಇದು ಯಾವುದೂ ಇಲ್ಲ. ನಾವು ಯಾರ್ದು ಲಗೇಜ್ಗಳು ಬಾರ್ಗಳನ್ನ ಎತ್ಕೊಂಡು ಓಡಾಡೋಂಥ ಪಕ್ಷ ಅಲ್ಲ. ಜನಪರವಾಗಿರೋ ಪಕ್ಷ, ಜನರ ಆಸಕ್ತಿ, ಜನರ ಹಿತ ಕಾಪಾಡಲಿಕ್ಕೆ ಬದ್ಧರಾಗಿರೋರು ನಾವು. ಯಾವುದು VIP ಇಲ್ಲ ನಮಗೆ. ಒಂದೇ ನ್ಯಾಯ ಧರ್ಮ, ಅಷ್ಟು ಬಿಟ್ಟರೆ ಬೇರೆ ಏನೂ ನಮಗೆ ಗೊತ್ತೂ ಇಲ್ಲ.